ಭಯಂಕರ ಆಕ್ಸಿಡೆಂಟ್ ಸರ್. ಸುಮಾರು 50-60 ಜನ ಹೊರಟ್ಬಿಟ್ಟಾರೆ. ಇಲ್ಲಿ ಯಾವಾಗ ಡಿಗ್ರಿಕಿನೇ ಇಲ್ಲ ಈ ರೋಡಿದು. ಒಂದು ಫ್ಲೇವರ್ ಕರೆಕ್ಟಾಗಿಲ್ಲ, ಏನು ಸಮಸ್ಯೆ ಸರ್, ಎಲ್ಲ ಪ್ರಾಬ್ಲಮ್. ಇಲ್ಲೆಲ್ಲ 3 ಅಡಿ 2.5 ಅಡಿ ನಮ್ಮ ಜಮೀನುಗಳು ಕೊಟ್ಟು ಇಲ್ಲಿ ನಮ್ಮ ರೈತರಿಗೆ ಬೆಲೆನೇ ಇಲ್ದಿರ ಮಾಡಿಬಿಟ್ಟವ್ರೆ. ಇಂದು ಬೆಳಗ್ಗೆ ಜವರಾಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಿಂದ ದಾಬಾಸ್ಪೇಟೆಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಮುಂಜಾನೆ ಸುಮಾರು 4:50ರಲ್ಲಿ ಎಸ್ಯು ಕಾರ್ ದಾಬಾಸ್ಪೇಟೆ ಕಡೆಗೆ ಹೋಗ್ತಾ ಇತ್ತು. ಆ ಒಂದು ನಿದ್ದೆಯ ಮಂಪರ್ನಲ್ಲೇನೋ ಮುಂದೆ ಹೋಗ್ತಾ ಇದ್ದಂತ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅತಿ ವೇಗದಲ್ಲಿದ್ದಂತ ಎಸ್ಯು ಕಾರ್ ನಂತರ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ ಹಾಗೂ ಮತ್ತೊಂದು ಕಾರಿಗೂ ಕೂಡ ಡಿಕ್ಕಿ ಹೊಡೆದಂತ ಭೀಕರವಾದಂತ ಅಪಘಾತ ನಡೆದಿದೆ. ಈ ಒಂದು ಭೀಕರವಾದಂತ ಅಪಘಾತದಲ್ಲಿ ಬೈಕ್ ಸವಾರ ಗಗನ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಜೊತೆಗೆ ಕಾರಿನಲ್ಲಿದ್ದಂತ 6 ಯುವಕರು ಕೂಡ ಮೃತಪಟ್ಟಿದ್ದಾರೆ. ಇವರೆಲ್ಲರೂ ಬಹುತೇಕ ವಿದ್ಯಾರ್ಥಿಗಳು ಅಂತ ತಿಳಿದು ಬರ್ತಾ ಇದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಎಸ್ಯು ಕಾರ್ ಅತಿ ವೇಗದಲ್ಲಿ ಇದ್ದದ್ದರಿಂದ ಈ ಒಂದು ಅಪಘಾತ ನಡೆದಿದೆ ಎನ್ನಲಾಗ್ತಾ ಇದೆ. ಜೊತೆಗೆ ಈ ಒಂದು ಹೆದ್ದಾರಿಯಲ್ಲಿ ಅತಿ ಹೆಚ್ಚು ತಿರುವುಗಳು ಇದೆ, ಹಾಗಾಗಿ ಈ ಒಂದು ಅಪಘಾತ ನಡೆದಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ಒಂದು ಹೆದ್ದಾರಿಯಲ್ಲಿ ಹಲವು ಅಪಘಾತಗಳು ನಡೆದಿದೆ, ಹೆಚ್ಚಿನ ತಿರುವುಗಳು ಇರೋದು ಅಪಾಯಕಾರಿಯಾಗಿದೆ ಅಂತಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪೊಲೀಸ್ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಘಟನೆ ನಡೆದ ಕೂಡಲೇ ಹೊಸಕೋಟೆ ಡಿವೈಎಸ್ಪಿ ಮಲ್ಲೇಶ್ ಅವರು ಹಾಗೆಯೇ ಎಸ್ಪಿ ಚಂದ್ರಕಾಂತ್, ಐಜಿ ಲಾಬುರಾಮ್ ರವರು ಕೂಡ ಭೇಟಿಯನ್ನ ನೀಡಿ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಬೈಕ್ ಸವಾರನಾಗಿದ್ದ ಗಗನ್ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಅವನು ಈಗ ಇಹಲೋಕವನ್ನು ತ್ಯಜಿಸಿದ್ದಾನೆ. ಮತ್ತೋರ್ವ ವಿದ್ಯಾರ್ಥಿಯನ್ನು ಗುರುತಿಸಲಾಗಿದೆ, ಕೇರಳ ಮೂಲದ ಅಶ್ವಿನ್ ಅಂತೇಳಿ ತಿಳಿದಿದೆ. ತಡರಾತ್ರಿ ವಿದ್ಯಾರ್ಥಿಗಳು ಔಟಿಂಗ್ ಹೋಗಿದ್ದಾರೆ, ವಾಪಸ್ ಹಿಂದಿರುಗುವಂತ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿರಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಈ ಒಂದು ಘಟನೆಯ ಎಲ್ಲ ದೃಶ್ಯಗಳನ್ನ ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ. ಪಟ್ ಆಂಬುಲೆನ್ಸ್ ಇತ್ತು ನೋಡಿ, ಕ್ಯಾಂಟ್ರ್ ಬಿದ್ದೋಯ್ತು. ಅಲ್ಲಿ ಮುಂದೆ 6 ಜನ ಸತ್ತೋಗಾರೆ. ಇಲ್ಲೇನೋ ಬೈಕು ಇದಾಗಂತ 7 ಜನ ಏನೋ ಹೇಳ್ತಾವ್ರೆ. ಕರೆಕ್ಟಾಗಿ ಅಪ್ರಾಯ ಗೊತ್ತಿಲ್ಲ. ಇಲ್ಲಿ ಸಮಸ್ಯೆ ಏನಾಗೈತೆ ಅಂದರೆ, ಸಮಸ್ಯೆ ಸಾದಪ್ಪನಹಳ್ಳಿಗೆ ಅಲ್ಲಿ ಡೌನ್ನಿಂದ ಹಿಡಿದು ಕಮಲೀಪುರ ಬ್ರಿಡ್ಜ್ ಗಂಟ ಆವತ್ತು ಹೇಳ್ದ ಅವ್ರು ರೋಡ್ ಮಾಡೋವನು ವಾಸ್ತು ಅವನು ಇಂಜಿನಿಯರು. ಏನು ಭಗವಂತನೇ ಕಾಪಾಡಬೇಕು. ಭಯಂಕರ ಆಕ್ಸಿಡೆಂಟ್ ಸರ್. ಸುಮಾರು 50-60 ಜನ ಹೊರಟ್ಬಿಟ್ಟಾರೆ. ಇಲ್ಲಿ ಯಾವಾಗ ಡಿಗ್ರಿಕಿನೇ ಇಲ್ಲ ಈ ರೋಡಿದು. ಒಂದು ಫ್ಲೇವರ್ ಕರೆಕ್ಟಾಗಿಲ್ಲ, ಏನು ಸಮಸ್ಯೆ ಸರ್, ಎಲ್ಲ ಪ್ರಾಬ್ಲಮ್. ಮೊನ್ನೆ ಒಂದು 4-5 ದಿನ ಗಾಡಿ ಒಬ್ಬನು 2 ಗಾಡಿ ವಾಸ್ತುಕೆ ಇಲ್ಲ, ಡಿಗ್ರಿಕೆ ಇಲ್ಲ ಇದು ರೋಡು. ಆ ಥರ ಮಾಡಿಕೊಟ್ಟಾರೆ NH ಅವರು ಇದನ್ನು. ಇದು ಒಂದು ಸರ್ವಿಸ್ ರೋಡ್ ನ್ಯಾಯಾಗಿಲ್ಲ, ಒಂದು ಮೇಲೆ ಹೈವೇ ಚೆನ್ನಾಗಿಲ್ಲ. ಬೇಕಾದ್ರೆ ನೋಡಿ ರೋಡ್ ಹಿಂಗಿರೋದು ಹೆಂಗೆ ಕ್ರಾಸ್ ಮಾಡಬೇಕು, ಅಲ್ಲಿಂದ ಒಂದು ಡಿಗ್ರಿ ತಕ್ಕಾರ ಕೇಳಿ ಯಾರು NH ಅವ್ರು ಬೇಕಾದ್ರೆ. ಅವತ್ತು ಹೇಳ್ದು ಅವ್ನು ಇಂಜಿನಿಯರ್ ಯಾರನ್ನು ನಮ್ಗೆ ಗೊತ್ತಿಲ್ಲ, ಉತ್ತರ ಪ್ರದೇಶವರು. ಆವತ್ತು ರೋಡ್ ಸರಿಯಿಲ್ಲ ಸರ್. ಇದು ಭಯಂಕರ ಆಕ್ಸಿಡೆಂಟ್ಗಳಾಗ್ತವೆ.
ಏನು ಡೈಲಿ ವಾರ 2 ಎಷ್ಟನ್ನು ನೋಡೋಕ್ಕತ್ತದ 3 ನೋಡಿ ಸರ್, ಯಾರು ಅಮಾಯಕರು ಹೆಂಗೆ ತೀರೋಗ್ಬಿಟ್ಟಾರೆ, ಯಾರು ಬೈಕೋನ್ ಮಾಡಿದ್ರೋ, ಕ್ಯಾಂಟ್ರನ್ ಮಾಡಿದೋ, ಕಾರನ್ ಮಾಡಿದೋ ಗೊತ್ತಿಲ್ಲ. ಇಲ್ಲೇ ಸಮಸ್ಯೆ ಆಗ್ತಾರೆ. ಸೆಂಟ್ರ್ ಪಾಯಿಂಟ್ ಇಲ್ಲ, ಅಲ್ಲಿಂದ ದಾವಸ್ಪೇಟೆ ಗಂಟು ಒಂದು ಆಕ್ಸಿಡೆಂಟ್ ಆಗಿ ನಾವು ಯಾವತ್ತೂ ಕೇಳಿದವರಲ್ಲ, ನೋಡಿದವರಲ್ಲ. ಟಿ ವಿಗೂ ಬರೋಲ್ಲ, ನಿಮ್ಮ ಟಿ ವಿ ನೈನಾಗ ಮಾಧ್ಯಮಗಳಿಗೂ ಬರೋಲ್ಲ. ಕಮಲೀಪುರದಿಂದ ಹಿಡಿದು ಸಾಧಪನಹಳ್ಳಿ ಡೌನ್ ಗಂಟ ಭಯಂಕರ ಆಕ್ಸಿಡೆಂಟ್ ಆಗ್ತದೆ. ಅವತ್ತು ಇಂಜಿನಿಯರ್ ಹೇಳ್ದು, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ, ನಾವು ಜಮೀನು ಕೊಟ್ಟಿದ್ದೀರಿ NH ಇರಲಿ, ಸಾರ್ವಜನಿಕರು ಓಡಾಡಲಿ ಅಂತ. 2010ರಲ್ಲಿ DP ವಿಷಯ ಆಗಿತ್ತು. ಅವತ್ತು ಇದು ಮಾಡ್ಯಾರೆ, ಭಯಂಕರ ಆಕ್ಸಿಡೆಂಟ್ ಅದ. ಭಯಂಕರ ಸರ್, ನನ್ನ ಲೈಫ್ ಇದು ನೋಡೇ ಇಲ್ಲ, ಇದನ್ನ ನೋಡೇ ಇಲ್ಲ. ನೋಡಿ ಸರ್, ಗಾಡಿ ಬಂದಿರೋದು ಹಿಂಗೆ, ಬಿದ್ದಿರೋದು ಹೆಂಗೆ ನೋಡಿದ್ರೆ ಆ ಕಾರಲ್ಲಿ ಎಲ್ಲ ಇವಾಗ ಹೇಳ್ಕೊಂಡವ್ರಂತೆಲ್ಲ ಬಾಡಿಗಳು. ನಮ್ಮ ಹೆಸರು ಮಂಜುನಾಥ ಸರ್, ಇದೇ ಊರು ಕಮಲೀಪುರ. ನಾವು ಈ ರೋಡ್ಗೋಸ್ಕರ ಎಷ್ಟು ಫೈಟ್ ಮಾಡಿ ರೈತರಿಗೆ ನಮ್ಮ ಬೆಲೆನೇ ಇಲ್ಲ, ಇಲ್ಲಿ ಬೆಲೆನೇ ಇಲ್ಲ. ಅಲ್ಲಿಂದ ಆಚೆ ಕೊಲ್ತೂರಿನಾಚೆ ರೈತರಿಗೆ ಸರ್ವಿಸ್ ರೋಡೇ ಕೊಟ್ಟಿಲ್ಲ. ಸರ್ವಿಸ್ ರೋಡ್ ಇರಬೇಕಾದ್ರೆ ಅಚ್ಚೀಚು 18 ಅಡಿ ಮೇಲೆ ಇರಬೇಕು. ಇಲ್ಲೆಲ್ಲ 3 ಅಡಿ 2 ಅಡಿ ನಮ್ಮ ಜಮೀನುಗಳು ಕೊಟ್ಟು ಇಲ್ಲಿ ನಮ್ಮ ರೈತರಿಗೆ ಬೆಲೆನೇ ಇಲ್ದಿರ ಮಾಡಿಬಿಟ್ಟವ್ರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.